ಕ್ರೀಮಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆ ಯಾವುದೇ ಕೆಮಿಕಲ್ಸು ಕೂಡ ಇಲ್ಲ. ಆಯಿತು, ರೆಡಿ ಆಯಿತು ನೋಡಿ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ 14 ವರ್ಷದ ಒಳಗಿನ ಮಕ್ಕಳಿಗೆ ಪಿಗ್ಮೆಂಟೇಷನ್ ಬರದೇ ಇರುವ ಹಾಗೆ ಸುರಕ್ಷಿತವಾದ ನೈಸರ್ಗಿಕವಾದ ಹೋಮ್ ಮೇಡ್ ಕ್ರೀಮನ್ನು ಮಾಡಿ ತೋರಿಸ್ತೀನಿ. ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಈ ಕ್ರೀಮಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆ ಯಾವುದೇ ಕೆಮಿಕಲ್ಸು ಕೂಡ ಇಲ್ಲ. ಯಾವುದೇ ಚಿಂತೆ ಇಲ್ಲದೇ ಮಕ್ಕಳ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬಹುದು. ಪೇರೆಂಟ್ಸು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಮಕ್ಕಳ ಸ್ಕಿನ್ ಕಾಳಜಿ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಈಗಂತೂ ನೋಡಿದ್ದೀರಿ ಅಲ್ವಾ, 8 ವರ್ಷ 10 ವರ್ಷ ಆಯಿತು ಅಂದ ತಕ್ಷಣವೇ ಮಕ್ಕಳೆಲ್ಲ ದೊಡ್ಡವರಾಗ್ಬಿಡ್ತಾರಲ್ವ. ಅವರಲ್ಲಿ ಸ್ಕಿನ್ನಲ್ಲಿ ಒಂದು ರೀತಿ ಚಿಕ್ಕ ಚಿಕ್ಕ ಗುಳ್ಳೆ, ಅಂದರೆ ವೈಟ್ ಗುಳ್ಳೆ ಆಗೋದು, ಹಾಗೆ ಕೆಂಪು ಬ್ಲಡ್ ಸೇರ್ಕೊಂಡಿರುವಂತಹ ಕೆಂಪು ಗುಳ್ಳೆ ಆಗಿರೋದು, ಈ ರೀತಿ ಸಮಸ್ಯೆ ಎಲ್ಲ ಕಂಡುಬರುತ್ತೆ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಮಕ್ಕಳಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ ಸ್ಕಿನ್ನಲ್ಲಿ. ಓಕೆನಾ? ಅದರಲ್ಲೂ ಕೂಡ ಲೆಮನನ್ನು ಯಾವುದೇ ಕಾರಣಕ್ಕೂ ಫೇಸಿಗೆ ಅಪ್ಲೈ ಮಾಡ್ಕೋಬಾರ್ದು. ಟೂತ್ ಪೇಸ್ಟು ಕೂಡ ಅಪ್ಲೈ ಮಾಡ್ಕೋಬಾರ್ದು. ಫೇರ್ನೆಸ್ ಕ್ರೀಮು ಕೂಡ ಅಪ್ಲೈ ಮಾಡ್ಕೋಬಾರ್ದು. ಹಾಗೆ ತುಂಬ ಸ್ಕ್ರಬ್ ಎಲ್ಲ ಮಾಡಲಿಕ್ಕೆ ಕೊಡಬಾರ್ದು. ಮಕ್ಕಳು ಸ್ಕಿನ್ನು ತುಂಬ ಸ್ಮೂತ್ ಆಗಿರುತ್ತೆ ಅಲ್ವಾ, ತುಂಬ ಸಾಫ್ಟಾಗಿರುತ್ತೆ. ಆ ರೀತಿ ಎಲ್ಲ ಮಾಡಿದಾಗ ಸ್ಕಿನ್ನು ಡ್ಯಾಮೇಜ್ ಆಗೋದು ಎಲ್ಲ ಆಗುತ್ತೆ. ಓಕೆನಾ? ನಾವು ಮನೆಯಲ್ಲೇ ಈ ರೀತಿ ಕೂಲಾಗಿರುವಂತಹ ಕ್ರೀಮ್ ಎಲ್ಲ ರೆಡಿ ಮಾಡಿ ಅಪ್ಲೈ ಮಾಡಿದರೆ ಮಕ್ಕಳ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಮಾಡುವ ರೆಮಿಡಿ ಮಕ್ಕಳ ಸ್ಕಿನ್ನು ತುಂಬ ಕೂಲಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಓಕೆನಾ? ಎಲ್ರಿಗೂ ಯೂಸ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗಬಹುದು. ಹಾಗೆ ವಿಲಾಸಿನಿ ಬ್ಯೂಟಿ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ? ಹೆಚ್ಚು ವಿಡಿಯೋವನ್ನು ನಾನು ಹಾಕ್ಬೋದು, ನೀವು ಕೂಡ ನೋಡ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ರೆಡಿ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ನನಗಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೌತೆಕಾಯಿ ಜ್ಯೂಸ್ ಬೇಕು. ಹೇಗೆ ಒಂದು ಚಿಕ್ಕದಾಗಿ ತಗೋತೀನಿ. ಅದರದ್ದು ಸಿಪ್ಪೆ ಎಲ್ಲ ತೆಗೆದಿರಬೇಕು. ಸಿಪ್ಪೆ ಮಾತ್ರ ಇರಬಾರ್ದು, ಅದ್ರ ಒಳಗಡೆದು ಚೀರುಳ್ಳು ಇರಬೇಕು. ತುಂಬ ಬೆಳೆದಿರೋದು ಆಗಬಾರ್ದು. ಓಕೆನಾ? ಸಿಪ್ಪೆ ಇರಲೇಬಾರ್ದು. 1 ಟೇಬಲ್ ಸ್ಪೂನ್ ಬೇಕು ಅಷ್ಟೇ. ಅಂದರೆ ನಾನಿಲ್ಲಿ 1 ವಾರಕ್ಕೆ ಆಗುವಷ್ಟು ಮಾಡ್ತೀನಿ. ಈಗ ಡೈಲಿ 1 ಟೈಮ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಮಕ್ಕಳ ಸ್ಕಿನ್ನು ತುಂಬ ಸ್ಮೂತಾಗಿ ಸಾಫ್ಟಾಗಿ ಇರುತ್ತೆ ಅಲ್ವಾ. ಏನೇನೋ ಅಪ್ಲೈ ಮಾಡಲಿಕ್ಕೆಲ್ಲ ಆಗಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ಬೋದಲ್ವ. ಇದೆಲ್ಲ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಹಾಗೆ ಕೆಮಿಕಲ್ಸು ಕೂಡ ಇರಲ್ಲ. ಚಿಕ್ಕದಾಗಿ ಹಚ್ಕೊಂಡು ಇದರದ್ದು ರಸ ಹೇಗಾದರೂ ಮಾಡಿ ತೆಗಿಬೇಕು. ಒಂದು ಕಲ್ಲಿದ್ದರೆ ಚೆನ್ನಾಗಿ ಕುಟ್ಟಿಬಿಟ್ರೂ ಕೂಡ ರಸ ಹೊರಗಡೆ ಬಂದುಬಿಡತ್ತೆ. ಆ ಥರನೂ ಮಾಡ್ಬೋದು. ಪಾರ್ಲರಲ್ಲಿ ನೀವು ನೋಡಿರ್ಬೋದು, ಕ್ಲೀನಪ್ಪು ಫೇಶಿಯಲ್ ಎಲ್ಲ ಆದ ನಂತರ ಕಣ್ಣಿಗೆ ಹಾಕ್ತಾರಲ್ವ, ಅಂದರೆ ತಂಪು ಕೊಡಲಿಕ್ಕೆ. ಕಣ್ಣಿನ ಕೆಳಭಾಗೆಲ್ಲ ಬ್ಲ್ಯಾಕ್ ಇರುತ್ತೆ ಅಲ್ವ, ಅದೆಲ್ಲ ಕಡಿಮೆ ಆಗಲಿಕ್ಕೆ. ಹಾಗೆ ಮಕ್ಕಳಲ್ಲೂ ಕೂಡ ಪಿಗ್ಮೆಂಟೇಷನ್ ಇದ್ದರೆ ಕಡಿಮೆ ಆಗುತ್ತೆ. ಬರೋದು ಅಂದರೆ ಪಿಗ್ಮೆಂಟೇಷನ್ ಅಂದರೆ ಏನು ಗೊತ್ತಾ, ಚಿಕ್ಕ ಮಕ್ಕಳಲ್ಲಿ ಇರುತ್ತೆ ಕೆಲವೊಂದು ಮಕ್ಕಳಿಗೆ. ಹಾಗೆ ಚಿಕ್ಕ ಚಿಕ್ಕ ಗುಳ್ಳೆನೂ ಸಹ ಆಗಿರುತ್ತೆ ಮುಖದಲ್ಲೆಲ್ಲ, ಒಂದು ರೀತಿ ಆಗುತ್ತೆ ಅಲ್ವ, ಅದು ಕೂಡ ಹೊರಟೋಗುತ್ತೆ. ಓಕೆನಾ? ಈ ರೀತಿ ಜ್ಯೂಸನ್ನು ತೆಗಿತೀನಿ ನಾನು. ಹಾಗೆ ಮಕ್ಕಳ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಸಾಫ್ಟ್ನೆಸ್ಸು ಕೂಡ ಬರುತ್ತೆ, ಫೇಶು ಡ್ರೈ ಆಗಲ್ಲ. ಓಕೆನಾ? ಡೈಲಿ ರಾತ್ರಿ ಮಲಗುವಾಗ ಮುಖವನ್ನು ತೊಳ್ಕೊಬೇಕು. ತೊಳ್ಕೊಂಡು ಒಂದು 10 ನಿಮಿಷ ಬಿಟ್ಟು ಇದನ್ನು ಅಪ್ಲೈ ಮಾಡಿದರೆ ಆಯಿತು. ಅದು ಹೇಗೆ ಗೊತ್ತಾ, ತುಂಬ ಎಲ್ಲ ಅಪ್ಲೈ ಮಾಡ್ಕೋಬಾರ್ದು, ಸ್ವಲ್ಪ ತೊಗೋಬೇಕು. ಹೀಗೆ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿದರೆ ಸಾಕಾಗತ್ತೆ. ಹಾಗೆ ಅದು ಒಂದು 15-20 ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಬಿಟ್ರೆ ಆಯಿತು. ಅವಾಗ ಎಷ್ಟು
ಎಷ್ಟು ಅಂದರೆ ಮುಖಕ್ಕೆ ತಂಪಾಗಿರುತ್ತೆ, ಡ್ರೈನೆಸ್ಸಲ್ಲಿ ಇದ್ದರೂ ಹೊರಟೋಗುತ್ತೆ, ಕೂಲಾಗಿ ಇರುತ್ತೆ, ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಿತು, 1 ಟೇಬಲ್ ಸ್ಪೂನು ಸಿಕ್ತು ನೋಡಿ, ಒಂದು ಚಿಕ್ಕ ಸೌತೆಕಾಯಿ ಪೀಸಿಗೆ ಸಿಕ್ತು. ಬೇಗ ಸಿಕ್ಬಿಡತ್ತೆ ಅಲ್ವಾ, ಇದು ಒಂದು ರೀತಿ ನೀರೇ ಇರುತ್ತೆ. ಹಾಗೆ ಇದಕ್ಕೆ ಇನ್ನು ಒಂದು ವಸ್ತುವನ್ನು ಸೇರಿಸ್ಬೇಕು. ಸಾಕು, ಇದು 1 ಟೇಬಲ್ ಸ್ಪೂನು. ನಾನು ಮಾಡಿರೋ ಅಳತೆಯಲ್ಲೇ ನೀವು ಮಾಡಿಟ್ಕೊಳ್ಳಿ. ತುಂಬ ದಿನ ಇಡ್ಲಿಕ್ಕಂತೂ ಬರಲ್ಲ, ಓಕೆನಾ. ಹೊರಗಡೆ ಅಂತೂ ಇಡಲಿಕ್ಕೆ ಬರಲ್ಲ. ಫ್ರಿಜ್ಜಲ್ಲಿ 1 ವಾರ ಇಟ್ಟು ಯೂಸ್ ಮಾಡ್ಬೋದು. ಮತ್ತೊಂದು ವಾರದಲ್ಲಿ ಬೇಕು ಅಂದರೆ ಮತ್ತೆ ಮಾಡ್ಕೋಬೇಕು. ಅಲೋವೆರಾ ಜೆಲ್ಲನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನನ್ನು ಹಾಕ್ತೀನಿ. ಮನೇಲೇ ಬೆಳೆದಿರೋದು ಬೇಡ, ಓಕೆನಾ. ಅದು ತುಂಬ ಹಾರ್ಡ್ ಇರುತ್ತೆ ಅಲ್ವಾ, ಸ್ಕಿನ್ನಿಗೆ ಏನಾದರೂ ತೊಂದರೆ ಆಗ್ಬೋದು. ನಾವು ಮಾರ್ಕೆಟಿಂದ ತಂದಿರೋ ಅಲೋವೆರಾ ಜೆಲ್ಲು ಬೆಸ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಆವಾಗ ಒಂದು ಜೆಲ್ ಥರ ರೆಡಿ ಆಗುತ್ತೆ. ಹಾಗೆ ಮಕ್ಕಳು ಏನು ಗೊತ್ತಾ, ನೀರನ್ನು ಜಾಸ್ತಿ ಕುಡಿಸಬೇಕು ಮಕ್ಕಳಿಗೆ. ಹಾಗೆ ಅವರಿಗೇನು ಬೇರೆ ಬೇರೆ ಅದು ಇದು ಕ್ರೀಮ್ ಎಲ್ಲ ಅಪ್ಲೈ ಲೇಕೆಲ್ಲ ಕೊಡಬಾರ್ದು. ಹಾಗೆ ಈಗೆಲ್ಲಾದರೂ ಫಂಕ್ಷನಿಗೆಲ್ಲ ಹೋಗ್ತಾರೆ ಅಲ್ವಾ, ಮೇಕಪ್ ಎಲ್ಲ ಮಾಡ್ಕೋತಾರೆ ಅಲ್ವಾ, ಬಂದ ನಂತರ ಮುಖವನ್ನು ಚೆನ್ನಾಗಿ ತೊಳ್ಕೊಬಿಡಬೇಕು. ತೊಳ್ಕೊಬಿಟ್ರೆ ಯಾವುದೇ ರೀತಿಯ ತೊಂದರೆನೂ ಆಗಲ್ಲ, ಅವ್ರ ಸ್ಕಿನ್ನಿಗೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಒಂದು ಸಲ ಸ್ಕಿನ್ನು ಹಾಳಾಯಿತು ಅಂದರೆ ಅದು ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ ಅಲ್ವಾ. ಆಯಿತು, ರೆಡಿ ಆಯಿತು ನೋಡಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಸರಿ ಮಿಕ್ಸ್ ಕೊಟ್ಟಿದ್ರೆ ಆಯಿತು. ಅಪ್ಲೈ ಮಾಡಿ ಒಂದು 15 ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಬಿಟ್ರಂತೂ ಆವಾಗಲೇ ಗೊತ್ತಾಗತ್ತೆ ಎಷ್ಟು ಸ್ಮೂತಾಗಿರುತ್ತೆ ಅನ್ನೋದು. ನೀವು ಒಂದು ಸಲ ಅಪ್ಲೈ ಮಾಡಿಸಿ ಮಕ್ಕಳಿಗೆ, 1-2 ದಿನದಲ್ಲಿ ನಿಮಗೂ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ಚಿಕ್ಕ ಚಿಕ್ಕ ಗುಳ್ಳೆ ಇದ್ದರೂ ಹೊರಟೋಗುತ್ತೆ, ಕಲೆ ಇದ್ದರೂ ಹೊರಟೋಗುತ್ತೆ. ಸ್ಕಿನ್ ಫೇಶಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಚೆನ್ನಾಗಿ ಆಗುತ್ತೆ, ಓಕೆನಾ. ಎಲ್ಲ ಹೊರಟೋಗ್ಬಿಡತ್ತೆ, ಏನಾದರೂ ಕಲೆಗಳಿದ್ದರೂ ಕೂಡ. ಫೇಸಿಗೆ ತುಂಬ ಕೂಲಾಗಿರುತ್ತೆ ಫೇಸು, ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ. ಹಾಗೆ ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ಒಂದು ಸ್ವಲ್ಪ ತೊಗೋಬೇಕು, ಹೀಗೆ ಸ್ವಲ್ಪ ತೊಗೊಂಡು ಹೀಗೆ ಒಂದೇ ಸಲ ಎಲ್ಲ ಕಡೆ ಹೀಗೆ ಅಪ್ಲೈ ಮಾಡಿಬಿಡಬೇಕು. ಎಲ್ಲ ಕಡೆ ತಾಗ್ಬಿಡತ್ತಲ್ವ, ಅಂದರೆ ನಮ್ಮ ಮುಖಕ್ಕೆ, ಓಕೆನಾ. ನಾನು ಕೈಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಅಪ್ಲೈ ಮಾಡಿ ಇಟ್ಬಿಟ್ರೆ ಆಯಿತು, ಡ್ರೈ ಆಗಿಬಿಡತ್ತೆ. 1 ಸೆಕೆಂಡಲ್ಲೇ ಡ್ರೈ ಆಗಿಬಿಡತ್ತೆ. ಆವಾಗಲೇ ನಮ್ಗೆ ಅನಿಸುತ್ತೆ ಎಷ್ಟು ಸ್ಮೂತಾಗಿದೆ ಅಲ್ವಾ ಅಂತ. ಇದೇ ರೀತಿ ನೀವು ಮಾಡಿ ದಿನಕ್ಕೆ 1 ಸಲ ಮಾಡಿ. ನೀವು ಹೀಗೆ ಮಾಡಿದರೆ ಕಲೆನೂ ಹೊರಟೋಗುತ್ತೆ, ಆಗದೇ ಇರುವ ಹಾಗೆ ತಡೆಗಟ್ಟದೆ, ಓಕೆನಾ. ಪಿಗ್ಮೆಂಟೇಷನ್ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ ನೋಡಿ. ನಾನು ಅಪ್ಲೈ ಮಾಡಿದ್ದೀನಿ, ಎಷ್ಟು ಬೇಗ ಡ್ರೈ ಆಯಿತು ಗೊತ್ತಾ. ಎಲ್ಲ ಹೊರಗಡೆನೂ ಕೂಡ ಹೋಗ್ಬೋದು, ಆ ರೀತಿ ಆಗಿರುತ್ತೆ. 1 ವಾರಕ್ಕಾಗುವಷ್ಟೇ ಮಾಡ್ಕೋಬೇಕು, ತುಂಬ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಕೂಡ ಒಳ್ಳೆ ರಿಸಲ್ಟನ್ನು ಕಂಡುಕೊಳ್ಳಿ. ನಿಮ್ಮಲ್ಲೂ ಕೂಡ ಯಾರೋ ಮಕ್ಕಳಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮಕ್ಕಳೆಲ್ಲ ಇರ್ತಾರೆ, ಅವರಲ್ಲಿ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಈ ಕ್ರೀಮನ್ನು ಅಪ್ಲೈ ಮಾಡಿದಾಗ ಹೊರಟೋಗ್ಬಿಡತ್ತೆ, ಓಕೆನಾ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಮನೇಲೇ ಒಂದು ಕ್ರೀಮನ್ನು ರೆಡಿ ಮಾಡಿ ಮಕ್ಕಳ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬಹುದು ಅಲ್ವಾ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಬ್ಯೂಟಿ ಟಿಪ್ಸ್ ಅಂದರೆ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚು ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ವಾರದಲ್ಲಿ 1-2 ಅಥವಾ 3 ವಿಡಿಯೋ ಬರುತ್ತೆ. ಸಾಯಂಕಾಲ 5 ಗಂಟೆಗೆ ನಾನು ವಿಡಿಯೋವನ್ನು ಹಾಕ್ತೀನಿ, ಯಾರೂ ಮಿಸ್ ಮಾಡ್ಕೋಬೇಡಿ. ವಾರದಲ್ಲಿ 3 ಅಥವಾ 2, ಓಕೆನಾ. ಇಷ್ಟು ವಿಡಿಯೋವನ್ನು ಹಾಕ್ತೀನಿ ನಾನು. ಬ್ಯೂಟಿ ಟಿಪ್ಸೇ ಬರೋದ್ರಿಂದ ಎಲ್ರಿಗೂ ಯೂಸ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಹೆಚ್ಚು ವಿಡಿಯೋವನ್ನು ಹಾಕಲಿಕ್ಕೂ ಕೂಡ ನನಗೆ ಸಪೋರ್ಟ್ ಸಿಗುತ್ತೆ, ಓಕೆನಾ. ನಿಮ್ಮೆಲ್ಲರ ಸಪೋರ್ಟ್
ಇಷ್ಟಪಟ್ಟಿದ್ರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಥ್ಯಾಂಕ್ ಯು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಓಕೆನಾ? ಅಲ್ಲಿ ತನಕ ಬಾಯ್.